ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಹಣವನ್ನ ಗಳಿಸೋದು ಹೇಗೆ, ಗಳಿಸಿರುವಂತಹ ಹಣವನ್ನ ಕೂಡಿಟ್ಕೊಳ್ಳೋದು ಹೇಗೆ, ಸಾಲವನ್ನ ತೀರಿಸೋದು ಹೇಗೆ, ಹಾಗೆ ನಮ್ಮ ನೆಮ್ಮದಿ ಹಾಗೆ ಹಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಗುರೂಜಿಯವರು ನಿಮಗೆಲ್ಲ ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ? ಹೇಳ್ತೀನಿ. ಅದಕ್ಕೂ ಮುನ್ನ ನಾವು ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು, ಹಾಗೆ ಕರ್ಮ ದೋಷ ಸಕಲ ದೋಷಗಳನ್ನು ಬಹಳ ಸರಳವಾಗಿ ನಿವಾರಿಸುವವರು, ಇನ್ನು ಸಾಲದ ಸುಳಿಗೆ ಸಿಲುಕಿದವರಿಗೆ ದಾರಿ ತೋರಿದವರು, ಅವರೇ ದುಡ್ಡಿನ ದ್ರೋಣಾಚಾರ್ಯ, ಮನಿ ಮತ್ತು ಲೈಫ್ನ ಕೋಚ್ ಆಗಿರುವಂತಹ ಅನಂತ ವಿಶ್ವಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಗುರುಜಿ? ತುಂಬ ಚೆನ್ನಾಗಿದೆ ಮೇಡಮ್. ನಮಸ್ತೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಗುರುಜಿ, ಮೊದಲೇದಾಗಿ ನಾನು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಯಾಕಂದರೆ ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡುವಂತಹ ವಿಚಾರ ಇರಬಹುದು, ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಣದ ಬಗ್ಗೆ ನೆಮ್ಮದಿಯ ಕುರಿತಾಗಿ ತಿಳಿಸ್ಕೊಡುವಂತಹ ವಿಚಾರಗಳಿಂದ ನಮ್ಮ ಜನರು ಎಷ್ಟೋ ಮಂದಿ ಶ್ರೀಮಂತರು ಕೂಡ ಆಗಿದ್ದಾರೆ, ಹಾಗೆ ನೆಮ್ಮದಿಯಾಗಿದ್ದಾರೆ, ಬಿಸ್ನೆಸ್ಗಳನ್ನು ಮಾಡಿ ಲಾಭ ಪಡಿತಾ ಇದ್ದಾರೆ, ಹಾಗೆ ಸಾಲವನ್ನ ತೀರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮಿಗಿಲಾಗಿದ್ದು ನೆಮ್ಮದಿ. ಜೀವನದಲ್ಲಿ ಎಷ್ಟೇ ದುಡ್ಡಿದ್ರೂ ನೆಮ್ಮದಿ ಇಲ್ಲ ಅಂದರೆ ದುಡ್ಡಿರೋದೆಲ್ಲ ವೇಸ್ಟೆ. ಸೊ ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಸೊ ಅವರು ಆ ರೀತಿ ಇರೋದಕ್ಕೆ ಕಾರಣ ನೀವು ಕೊಟ್ಟಿರುವಂತಹ ಮಾರ್ಗದರ್ಶನಗಳು, ಹಾಗೆ ನೀವು ಕೊಟ್ಟಿರುವಂತಹ ದುಡ್ಡಿನ ಟಿಪ್ಸ್ಗಳು ಅಂತಲೇ ಹೇಳಬಹುದು. ಪ್ರತಿಯೊಬ್ಬರು ಕೂಡ ನಮಗೂ ಈ ಕಾರ್ಯಕ್ರಮ, ನಮ್ಮ ಜೀ ಕನ್ನಡ ವಾಹಿನಿಗೂ ಕೂಡ ಕರೆ ಮಾಡಿ ಥ್ಯಾಂಕ್ ಯು ಮೇಡಮ್ ಅಂತ ನಮಗೂ ಕೂಡ ಹೇಳ್ತಾ ಇದ್ದಾರೆ. ಸೊ ಆ ಎಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗಬೇಕು. ನೀವು ಕೊಟ್ಟಿರುವಂತಹ ಎಲ್ಲ ಮಾಹಿತಿಯಿಂದ ಜನರು ಶ್ರೀಮಂತರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಮೊದಲನೇದಾಗಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರು ಕೂಡ ಬಹಳ ಕುತೂಹಲದಿಂದ ಇದ್ದಾರೆ. ಇವತ್ತು ಏನ್ ಟಿಪ್ಸ್ ಕೊಡ್ತಾರೆ ಗುರೂಜಿಗಳು ನಮಗೆ ಅಂತ. ಸೊ ನನ್ನದೊಂದು ಪ್ರಶ್ನೆ ಇದೆ ಗುರೂಜಿ. ಈಗ ನಾವು ಎಷ್ಟೇ ಅಂದ್ಕೊಂಡ್ರು ಕೂಡ ದುಡ್ಡು ಬರೋದಿಲ್ಲ, ಬಂದರೂ ಕೂಡ ಅಯ್ಯೋ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲಲ್ವಲ್ಲ ಅನ್ನೋ ಮಾತುಗಳು ಕೂಡ ನಾವು ಕೇಳಿರ್ತೀವಿ. ಬರುತ್ತೆ, ಬಟ್ ಯಾವುದೋ ಒಂದಕ್ಕೆ ಖರ್ಚಾಗ್ಬಿಡಿ ಹೋಗ್ಬಿಡುತ್ತೆ. ಸೊ ನೀವು ಹೇಳ್ತೀರಾ ನೀವು ಮನ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ, ಬಟ್ ಅಂದ್ಕೊಂಡ್ರು ದುಡ್ಡು ಬರ್ತಾ ಇಲ್ಲ, ಬಂದರೂ ಕೈಯಲ್ಲಿ ನಿಲ್ಲೋದಿಲ್ಲ. ಯಾಕೆ ಗುರುಜಿ? ವೆಲ್, ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರೆ ನಾನು ನಿಮಗೊಂದು ಕ್ವೆಶನ್ ಕೇಳಬೇಕು ಮೇಡಮ್. ಈಗ ನಿಮ್ಮ ಮನೆಯಲ್ಲಿ ನೀರು ಬಳಸ್ತಿರಲ್ವ ನೀವು ನಿಮ್ಮ ಮನೆಯಲ್ಲಿ? ಸೊ ಒಂದು ವೇಳೆ ನೀರು ಟ್ಯಾಪಲ್ಲಿ ಸಡನ್ ಆಗಿ ನೀವು ವಾಶ್ರೂಮ್ಗೆ ಹೋಗ್ತೀರಾ, ಟ್ಯಾಪ್ ಆನ್ ಮಾಡ್ತೀರಾ, ನೀರು ಬರ್ತಿರಲ್ಲ, ಇದಕ್ಕೆ ಕಾರಣ ಏನಾಗಿರುತ್ತೆ ಮೇಡಮ್? ಟ್ಯಾಂಕಲ್ಲಿ ನೀರು ಖಾಲಿ ಆಗಿರುತ್ತೆ ಅನ್ಕೋತೀವಿ. ಎಕ್ಸಾಕ್ಟ್ಲಿ, ಐ ಮೀನ್ ಯು ಆರ್ ರೈಟ್. ಸೊ ನಮ್ಮ ಒಂದು ಲೈಫ್ನಲ್ಲೂ ಅಷ್ಟೇ, ಹೇಗೆ ಮನೆಗಳ ಮೇಲೆ ಟ್ಯಾಂಕ್ ಇರುತ್ತೋ ಅದೇ ರೀತಿ ನಮ್ಮ ಒಬ್ಬೊಬ್ಬರ ತಲೆಯ ಮೇಲೂ ಅಥವಾ ನಮ್ಮ ಜೀವನದಲ್ಲಿ ಎರಡೆರಡು ಟ್ಯಾಂಕ್ ಇರುತ್ತೆ. ಒಂದು ಟ್ಯಾಂಕು ಪುಣ್ಯದ್ದಾದರೆ ಇನ್ನೊಂದು ಟ್ಯಾಂಕು ಕರ್ಮದ್ದು. ಸೊ ಯಾಕೆ ನಮಗೆ ನಾವು ಕೋರ್ಕೊಂಡಿದ್ದೆಲ್ಲ ಬರ್ತಿಲ್ಲ, ನಾವು ಅಂದ್ಕೊಂಡಷ್ಟು ಸಲೀಸಾಗಿ ಹಣ ಬರ್ತಿಲ್ಲ, ಆಸ್ತಿ ಬರ್ತಿಲ್ಲ, ಮನೆ ಕಟ್ಟೋದಕ್ಕಾಗ್ತಿಲ್ಲ, ದುಡಿಯೋವಂಥ ದುಡ್ಡನ್ನು ಹೆಚ್ಚು ದುಡಿಲಿಕ್ಕಾಗ್ತಿಲ್ಲ, ಹಾಗೆ ಬಂದಿರತಕ್ಕಂಥ ದುಡ್ಡನ್ನ ಕೂಡಿಟ್ಕೊಳ್ಳೋಕ್ಕಾಗ್ತಿಲ್ಲ, ಹಾಗೆ ಅದನ್ನು ಬೆಳೆಸೋದಕ್ಕೂ ಆಗ್ತಿಲ್ಲ. ಏಕಿದೆಲ್ಲ ಆಗುತ್ತೆ ಅಂತಂದರೆ ನಮ್ಮ ಪೂರ್ವಜನ್ಮದ ಕರ್ಮಗಳು, ಹಾಗೆಯೇ ಈ ಜನ್ಮದ ಕರ್ಮಗಳು ಇವೆಲ್ಲ ಒಟ್ಟುಗೂಡಿ ನಮಗೆ ಇದು ಪರಿಣಾಮ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಸಿ ಇಟ್ ಈಸ್ ಆಲ್ವೇಸ್ ದೇರ್. ಸಿ ನಾವು ಏನನ್ನೋ ಒಂದನ್ನು ಬಿತ್ತದೆ ಕೊಯ್ಯೋದಕ್ಕಾಗಲ್ಲ. ಸೊ ಏನೋ ಒಂದು ಇವತ್ತು ನಾವು ಕೊಯ್ತಿದ್ದೀವಿ ಅಂತಂದರೆ ಯಾವತ್ತೂ ಹಿಂದುಗಡೆ ಒಂದಿನ ನಾವು ಇದನ್ನು ಬಿತ್ತಿದ್ವಿ ಅಂತಲೇ ಅರ್ಥ. ಸೊ ಹಾಗಾಗಿ ಈ ಕರ್ಮಗಳು ಕಳಿಯೋ ತನಕ ನಾವು ಏನೇನು ಕೋರ್ಕೊಳ್ತೀವೋ ಅದೆಲ್ಲ ಸಲೀಸಾಗಿ ಬರೋದಿಲ್ಲ ಮೇಡಮ್. ಅದಕ್ಕೋಸ್ಕರ ನಾವು ಪ್ರತಿ ಒಂದು ಸಲ ಪ್ರಾಮಾಣಿಕತೆಯಿಂದನೇ ಹೇಳುವಂಥದ್ದು, ನಮ್ಮ ಒಂದು ಕಾರ್ಯಕ್ರಮವನ್ನು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಬೇಡಿ, ಹೇಳಬೇಡಿ. ದಿಸ್ ಈಸ್ ನಾಟ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ನಾನು ಯಾರಿಗೂ ಹೇಳಬೇಕು, ನನಗೆ ಒಳ್ಳೆಯದಾಗಿದೆ, ನಾನು ಇನ್ನೊಂದು 10 ಜನಕ್ಕೆ ಹೇಳಬೇಕು, ಆ ರೀತಿ ಎಲ್ಲ ಇಲ್ಲ. ಯಾರಿಗೆಲ್ಲ ಕರ್ಮ ಕಳೆದಿರುತ್ತೋ ಅವರಿಗೆ ಮಾತ್ರ ಈ ಹಣ ಲಕ್ಷ್ಮಿ ಅನ್ನುವಂಥದ್ದು ಬಂದು ಸೇರೋವಂಥದ್ದು. ಸೊ ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಐ ವಿಲ್ ಟ್ರೈ ಟು ಡೂ ಫ್ರಮ್ ಟುಡೇ ಅಂತಂತ ಹೇಳ್ಬಿಟ್ರೆ ನಿಮ್ಗೇನೋ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ.
ಆ ಕರ್ಮ ಕಳಿಬೇಕು. ಸೊ ಇದ್ರ ನಿದರ್ಶನವಾಗಿ ನೀವು ಅರ್ಥ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಪುಣ್ಯ ಎಷ್ಟರ ತನಕ ಇರುತ್ತೋ ಅಲ್ಲಿ ತನಕ ನಮ್ಮ ಬದುಕಲ್ಲಿ ದುಡ್ಡು, ಈ ಸಮಾಧಾನ, ಸಂತೋಷ, ಸಿರಿ ಅನುಭವಿಸೋದಕ್ಕೆ ಎಲ್ಲ ಬರ್ತಾ ಹೋಗುತ್ತೆ. ಯಾವಾಗ ಪುಣ್ಯ ಖಾಲಿ ಆಗುತ್ತೋ ಕರ್ಮದ ಒಂದು ಫಲ ಇರುತ್ತೆ. ಸೊ ಹಾಗಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಹೇಳ್ತಿರ್ತೀವಿ ನೋಡಿ, ಕರ್ಮದ ಫಲ ತುಂಬಬೇಕು, ಕೊಡ ತುಂಬಬೇಕು ಅಂತಂತೇಳಿ, ಪಾಪದ ಕೊಡ ತುಂಬಬೇಕು ಅಂತಂತೇಳಿ. ಸೊ ಹಾಗಾಗಿ ವಿ ಹ್ಯಾವ್ ಟು ವೆರಿ ಕೇರ್ಫುಲ್ ಇನ್ ನಮ್ಮ ಲೈಫಲ್ಲಿ. ಅದಕ್ಕೆ ದುಡ್ಡು ಮಾಡುವಂಥದ್ದು ಯಾವತ್ತೂ ಅದು ಕರೆಕ್ಟ್ ಏನೋ ಒಳ್ಳೆಯ ಮಾರ್ಗದಲ್ಲಿರಬೇಕೇ ಹೊರತು ಕೆಟ್ಟ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಸೊ ಹಾಗಾಗಿ 1000 ಸುಳ್ಳು ಹೇಳಿ ಮದುವೆ ಮಾಡಿ ಅಂತ ಹೇಳ್ತಾರೆ, 1000, 10,000, ಲಕ್ಷ ಸುಳ್ಳು ಹೇಳಿ ಅಂತ ಹೇಳಲಿಲ್ಲ. ಸೊ ಭೌತಿಕ ಜಗತ್ತಲ್ಲಿ ಒಂದೊಂದು ಸಲ ಒಂದೊಂದು ಪರಿಸ್ಥಿತಿಯಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಸುಳ್ಳು ಹೇಳೋದು ಸಹಜ, ಅಥವಾ ಗೊತ್ತಾಗದೆ ಒಂದೊಂದು ತಪ್ಪಾಗೋದು ಸಹಜ. ಬಟ್ ಪಾಪಗಳು ಮಾಡಬಾರ್ದು. ಪಾಪಗಳು ಅಂತಂದರೆ ಇದು ತಪ್ಪು ಅಂತ ಗೊತ್ತಿದ್ದು ಮಾಡುವಂಥದ್ದು ಪಾಪ ಆಗುತ್ತೆ. ಸೊ ಅದು ಮಾತ್ರ ಕರ್ಮಕ್ಕೆ ಸೇರಿಕೊಳ್ಳುತ್ತೆ, ತಪ್ಪೆಲ್ಲ ಕರ್ಮದ ಅಕೌಂಟ್ಗೆ ಸೇರಲ್ಲ. ನಿಮಗೆ ಇದರ ನಿದರ್ಶನ ಒಂದು ಹೇಳಬೇಕು. ನಾನು ಇದಕ್ಕೂ ಮುಂಚೆ ನಮ್ಮ ವರ್ಕ್ಶಾಪಲ್ಲಿ ಕಾರ್ಯಾಗಾರದಲ್ಲಿ ಇದನ್ನು ಹೇಳಿದ್ದೇನೆ. ಮಹಾಭಾರತದಲ್ಲಿ ಒಂದು ನಿದರ್ಶನ ಬರುತ್ತೆ. ನಮ್ಮ ಧೃತರಾಷ್ಟ್ರರು ತನ್ನ 100 ಜನ ಮಕ್ಕಳನ್ನು ಕಳ್ಕೊಂಡಾಗ ಆ ನೋವಲ್ಲಿ, ಆ ದುಃಖದಲ್ಲಿ, ಎಲ್ಲ ದುಃಖಗಳಿಗಿಂತ ಹೆಚ್ಚು ದುಃಖ ಆಗುವಂಥದ್ದು ಮೇಡಮ್ ನಮ್ಮ ಮಕ್ಕಳ ಸಾವಿಗೆ ನಾವೇ ತಂದೆ ತಾಯಿಯಾಗಿ ಹೋಗುವಂಥದ್ದು. ಇಟ್ ಈಸ್ ನಾಟ್ ಈಸಿ. ಸೊ ಇಟ್ ಈಸ್ ಮಕ್ಕಳು ಸಾಯಬಾರ್ದು ಅಂತ ಒಂದು ಒಬ್ಬರಲ್ಲ ಇಬ್ಬರಲ್ಲ 100 ಜನ ಮಕ್ಕಳನ್ನು ಕಳ್ಕೊಂಡಂಥ ಧೃತರಾಷ್ಟ್ರ ಶ್ರೀಕೃಷ್ಣನಿಗೆ ಕೇಳ್ತಾನೆ, ಎಂಥ ತಪ್ಪು ಮಾಡಿದ್ನಪ್ಪ ನಾನು, ನನ್ನ ಕರ್ಮ ಏನು? ಎಲ್ಲ ಮಕ್ಕಳು ಕಣ್ಣು ಮುಂದ್ಗಡೆ ಸತ್ತು ಬಿದ್ದಿದ್ದಾರಲ್ವ, ಎಷ್ಟು ನೋವಾಗುತ್ತೆ, ದುಃಖ ಆಗುತ್ತೆ, ತಡ್ಕೊಳ್ಳೋಕ್ಕಾಗ್ತಿಲ್ಲ. ಪಿತೃ ಶೋಕಂ ನಿರಂತರಂ ಅನ್ನೋ ಥರ ಯಾಕೀಗಾಯಿತು ಅಂತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು 50 ಜನ್ಮಗಳ ಹಿಂದಗಡೆ 50 ಲೈಫ್ ಸೈಕಲ್ಸ್ ಹಿಂದೆ ನೀನು ಬಹುದೊಡ್ಡ ಒಂದು ಕರ್ಮವನ್ನು ಮಾಡಿದ್ದೆ, ಪಾಪವನ್ನು ಮಾಡಿದ್ದೆ, ಅದರ ಸಲುವಾಗಿ ಇವತ್ತು ಈ ಕಷ್ಟಗಳನ್ನು ಅನುಭವಿಸ್ತೀಯಾ ಅಂತಂತ ಹೇಳ್ತಾರೆ. ಆಗ ಧೃತರಾಷ್ಟ್ರ ಕ್ಯೂರಿಯಸ್ ಆಗಿ ಕೇಳ್ತಾರೆ, ಅಲ್ಲ ಹೋದ ಜನ್ಮದಲ್ಲಾಗಿರೋದು ಈ ಜನ್ಮದಲ್ಲಿ ಅನುಭವಿಸೋದೇನೋ ಸರಿ ಅಂತ ನಾನು ಕೇಳ್ಪಟ್ಟಿದ್ದೆ, ಅಥವಾ ಈ ಜನ್ಮದ ಕರ್ಮಗಳು ಈ ಜನ್ಮದಲ್ಲೇ ಬರುತ್ತೆ ಅಂತಲೂ ಕೇಳ್ಪಟ್ಟಿದ್ದೆ. ಇದು ಯಾಕೆ ಸ್ವಾಮಿ 50 ಲೈಫ್ ಸೈಕಲ್ಸ್ ಜನ್ಮಗಳ ಹಿಂದುಗಡೆ ಆಗಿರುವಂಥ ಕರ್ಮ ಇವತ್ತು ಬಂದಿದೆ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, 50 ಜನ್ಮಗಳ ಹಿಂದುಗಡೆ ನೀನು ಒಂದು ಬೇಡನಾಗಿದ್ದೆ. ಬೇಡ ಅಂತಂದರೆ ಪಕ್ಷಿಗಳನ್ನು ಬೇಟೆ ಆಡೋವಂಥವನು. ನೀನು ಬೇಟೆ ಆಡ್ತಾ ಇರ್ಬೇಕಂತಂದರೆ ಒಂದು ಪಕ್ಷಿನ ನೋಡ್ತೀಯ, ಸುಂದರವಾಗಿರುತ್ತೆ, ಬಾಣ ತೆಗೆದು ಬಿಡ್ತೀಯ ಆ ಪಕ್ಷಿಗೆ. ಪ್ರತಿ ಸಲ ನೀನು ಬಾಣ ಪ್ರಯೋಗ ಮಾಡಿದಾಗಲೂ ಆ ಪಕ್ಷಿ ಹಾರೋಗ್ಬಿಡುತ್ತೆ, ತಪ್ಪಿಸ್ಕೊಂಡು ಬಿಡುತ್ತೆ. ನಿನಗೆ ಸಿಟ್ಟು ಹೆಚ್ಚು ಬಂದು ಆ ಪಕ್ಷಿ ಎಲ್ಲಿತ್ತೋ ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ಒಂದು ಪಕ್ಷಿ 100 ಒಂದು ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳಿಗೆ ಮರಿ ಹಾಕಿರುತ್ತೆ, ಆಗ್ತಾನೆ ಜನ್ಮ ಕೊಟ್ಟಿರುತ್ತೆ. ಸೊ ಆ 100 ಮಕ್ಕಳನ್ನ ಈಗ ಹೇಗೂ ತಾಯಿ ಪಕ್ಷಿ ಸಿಗಲಿಲ್ಲ ಧೃತರಾಷ್ಟ್ರನಿಗೆ, ಇವನೇನು ಮಾಡ್ತಾನೆ, ಆ 100 ಪಕ್ಷಿಗಳಿಗೆ ಒಂದು ಬಾಣ ಹೊಡೆದು ಬೆಂಕಿ ಬರೋ ಹಾಗೆ ಮಾಡಿ ಎಲ್ಲ ಪಕ್ಷಿಗಳನ್ನ ಸಾಯಿಸಿಬಿಡ್ತಾನೆ. ಸೊ ಆ 100 ಗುಬ್ಬಚ್ಚಿಗಳನ್ನ ಸಾಯಿಸಿರೋ ಪರಿಣಾಮವಾಗಿ ಆ ಒಂದು ತಾಯಿ ಪಕ್ಷಿ ಎಷ್ಟು ದುಃಖ ಪಟ್ಟಿರಬೇಡ, ಆ ಮಕ್ಕಳನ್ನ ಕಳ್ಕೊಂಡಂಥ ಪಕ್ಷಿ. ಆ ಒಂದು ದುಃಖವನ್ನು ಧೃತರಾಷ್ಟ್ರ ಅನುಭವಿಸೋದಕ್ಕೋಸ್ಕರ ಈ ಜನ್ಮದಲ್ಲಿ ಧೃತರಾಷ್ಟ್ರನಿಗೆ 100 ಮಕ್ಕಳನ್ನ ಕಳ್ಕೊಳ್ಳೋಂಗಾಗುತ್ತೆ. ಇನ್ನೊಂದು, ಧೃತರಾಷ್ಟ್ರನಿಗೆ ಕಣ್ಣಿರಲಿಲ್ಲ. ಆ ಕಣ್ಣು ಕಳ್ಕೊಳ್ಳೋದಕ್ಕೂ ಕಾರಣ ಯಾಕಂತಂದರೆ ಆ 100 ಪಕ್ಷಿಗಳಿಗೆ ಬೆಂಕಿ ಇಟ್ಟಾಗ ಎಲ್ಲರೂ ಕಣ್ಣು ಕಳ್ಕೊಳ್ತಾರೆ. ಆ ಒಂದು ನೋವು ನೋಡಲಿ ಅನ್ನೋದು ಸಲುವಾಗಿ ಧೃತರಾಷ್ಟ್ರನಿಗೂ ಈ ಕರ್ಮ ಅಂತ ಕಾಡುತ್ತೆ. ಇದೇ ರೀತಿ ನಾವು ಪುರಾಣಗಳಲ್ಲಿ ನೋಡೋಕೆ ಹೋದರೆ ತುಂಬ ಕರ್ಮ ಅನ್ನೋದು ಎಲ್ರಿಗೂ ಬೆಂಬಿಡದೆ ಕಾಡುತ್ತೆ, ಎಲ್ಲರಿಗೂ ಬರುತ್ತೆ. ಸೊ ಅದಕ್ಕೆ ನೋಡಿ, ಈ ಭೌತಿಕ ಜಗತ್ತಲ್ಲಿ ನಾವು ಈ ನ್ಯಾಯಾಲಯ ಇದೆ, ನಮ್ಮ ಕೋರ್ಟ್ಗಳಿದೆ, ಕಚೇರಿಗಳಿದೆ, ಎವಿಡೆನ್ಸ್ ನೋಡಿ ತೀರ್ಪು ಕೊಡ್ತಾರೆ. ಈಗ ಎವಿಡೆನ್ಸು ಅದು ಸರಿನೂ ಇರ್ಬೋದು, ಒಂದೊಂದು ಸಲ ತಪ್ಪು ಇರ್ಬೋದು, ಅದು ಸತ್ಯ ಬೇಕಂತಲೇ ಸೃಷ್ಟಿನೂ ಮಾಡ್ಬೋದು. ಸತ್ಯ ಇರಬೇಕು ಅಂತಂತೇನಿಲ್ಲ. ಅದಕ್ಕೋಸ್ಕರ ಸರ್ವಜ್ಞ ಹೇಳ್ತಾರೆ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಜಾಕ್ಷಿ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಜಾಕ್ಷಿ, ಮಾಡಿದ್ದಕ್ಕೆಲ್ಲ ಮನಸ್ಸಾಕ್ಷಿ, ಸರ್ವಕ್ಕೂ ಮೃಡನೆ ಸಾಕ್ಷಿ ಸರ್ವಜ್ಞ ಅಂತೇಳಿ. ಸೊ ನಾವು ತೋಡಿದಂಥ ಬಾವಿಗೆ ಹೇಗೆ ಅದರಲ್ಲಿರೋ ನೀರು ಸಾಕ್ಷಿಯಾಗಿರುತ್ತೋ ಹಾಗೆ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಮನಸ್ಸಾಕ್ಷಿ ಸಾಕ್ಷಿಯಾಗಿರುತ್ತೆ. ಸೊ ಹಾಗಾಗಿ ಈಗ CC ಕ್ಯಾಮ್ರಾ ಇದ್ದರೆ ನಾವೆಲ್ಲ ಹೆದರ್ಕೊಳ್ತೇವೆ, ಅಯ್ಯೋ ಕ್ಯಾಮ್ರಾ ಇದೆಯಪ್ಪ ಇಲ್ಲೇ ಅಂತೇಳಿ. ನಮ್ಮ ಒಳಗಡೆನೇ ದೇವರು ಕುತ್ಕೊಂಡು ಕ್ಯಾಮ್ರಾ ರೀತಿ ಎಲ್ಲ ಕ್ಯಾಪ್ಚರ್ ಆಗ್ತಿರುತ್ತೆ.
ನಾವೇನೋ ಹೊರಗಡೆ ಮಾಡೋ ಅಂಥದ್ದು ಕೆಟ್ಟದ್ದು ಬೇರೆಯವ್ರಿಗೆ ಗೊತ್ತಾದಾಗ ಮಾತ್ರ ಕೆಟ್ಟದ್ದು ಅಂತಂತಲ್ಲ, ಆಲೋಚನೆಗಳಲ್ಲೂ ಕೆಟ್ಟದ್ದು ಮಾಡಿದರೆ ಅದು ಸಹ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಹಾಗಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಶ್ರೇಷ್ಠವಾದವರು ಅಂತಂತ ಹೇಳ್ತೇವೆ. ಆ ಎಲ್ಲ ಜೀವರಾಶಿಗಳ ಒಂದು ಹಂತಗಳನ್ನು ಪಾಸ್ ಮಾಡಿ ಇಲ್ಲಿ ಬಂದಿರ್ತೇವೆ. ಇಲ್ಲಿ ನಾವು ಹೆಚ್ಚು ಪುಣ್ಯ ಪಡೆಯೋದಾದರೆ ನಾವು ನೆಕ್ಸ್ಟ್ ಡೈಮೆನ್ಷನ್ಗೆ, ಡಿವೈನ್ ಗಾಡ್ ಸ್ಪಿರಿಟ್ ಡೈಮೆನ್ಷನ್ಗೆ ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎಳ್ಳಷ್ಟು ನಾವು ಪಾಪ ಕರ್ಮಗಳನ್ನು ಮಾಡಬಾರ್ದು. ವಿಶೇಷವಾಗಿ ಈ ದುಡ್ಡಿನ ಒಂದು ವಿಚಾರಕ್ಕೆ ಬಂದಾಗ ತುಂಬ ಜಾಗ್ರತೆ ಇರಬೇಕು. ಐ ಲಿಟ್ರಲಿ ಮೀನ್, ನಂದು ವ್ಯಾಪಾರ ಇದೆ, ನಂದು ಬಿಸ್ನೆಸ್ ಇದೆ. ಈಗ ನನ್ನ ಬಗ್ಗೆ ಯಾರ್ಯಾರು ಗೊತ್ತಿದೆಯೋ ಅವರು ನನ್ನ ಬಿಸ್ನೆಸ್ನ ಬಂದು ನೀವು ಚೆಕ್ ಮಾಡಿ. ನಮ್ಮದು ಹೋಟೆಲ್ಸ್ ಇದೆ, ನಮ್ಮದು ಪೆಟ್ರೋಲ್ ಬಂಕ್ ಇದೆ. ಇಲ್ಲಿ ಎಲ್ಲ ಬಿಸ್ನೆಸ್ಸಲ್ಲೂ ಇಲ್ಲಿ ತನಕ ಐ ಸ್ವೇರ್ ಐ ಆಮ್ ಸೇಯಿಂಗ್ ಇಟ್ ವಿತ್ ಸೋ ಮಚ್ ಆಫ್ ಕನ್ವಿಕ್ಷನ್, ಯಾವತ್ತೂ ಸಹ ಮೋಸ ಮಾಡಲಿಲ್ಲ. ತಪ್ಪಾಗಿರ್ಬೋದು, ಬಟ್ ಮೋಸ ಮಾಡಲಿಲ್ಲ. ಇವತ್ತಿಗೂ ಅಷ್ಟೇ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ನನ್ನನ್ನು ನಂಬಿ ಅಂತಲೂ ನಾನು ಹೇಳೋದಿಲ್ಲ, ನಾನು ಹೇಳಿದ್ದೆಲ್ಲ ಸರಿ ಅಂತಲೂ ಹೇಳೋದಿಲ್ಲ. ಯಾವುದೆಲ್ಲ ಸರಿ ಅನಿಸುತ್ತೋ ಅದನ್ನು ನೀವು ಮಾಡಬೇಕು. ಯಾವಾಗ ನಾವು ಮಾಡ್ತೇವೋ ಆಗ ಮಾತ್ರ ಪ್ರತಿಫಲ ಸಿಗುತ್ತೆ. ಮನಸ್ಸಿದ್ರೆ ಮಾತ್ರ ಮಾರ್ಗ ಅಂತ ಹೆಚ್ಚು ಹೇಳ್ತಾ ಇರ್ತಾನೆ. ಸೊ ಕರ್ಮ ಕಳ್ಕೊಂಡಾಗ ಮಾತ್ರ ನಾವು ಕೇಳಿದ್ನೆಲ್ಲ ಪಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಒಂದು ವೇಳೆ ನಾವು ಬಡವರಾಗಿ ಈ ಜನ್ಮದಲ್ಲಿ ಸತ್ತು ಹೋದರೆ ಮತ್ತೆ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾವೆಲ್ಲರೂ ಹುಟ್ಟಿರುವಂಥದ್ದು ಶ್ರೀಮಂತರಾಗಿ ಬದುಕಿ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವ ಎಲ್ಲ ಸುಖ ವೈಭವಗಳನ್ನು ಅನುಭವಿಸೋದಕ್ಕೆ. ಏನೋ ಹುಟ್ಟಿದ್ವು ಓದ್ವು ಅನ್ನೋ ಥರ ಇರಬಾರ್ದು. ಸಾವು ನಮ್ಮ ಎದುರು ಕಡೆ ಬಂದಾಗ ಸಾವು ಹೇಳಬೇಕು, ಪರವಾಗಿಲ್ಲ ಕಣಯ್ಯ, ಪರವಾಗಿಲ್ಲ ಕಣೆ, ಬದುಕಿದೆ ನೀನು ಒಂದು ಜನ್ಮನ, ಗ್ರೇಟ್ ಅಂತ ಹೇಳಬೇಕೆ ಹೊರತು ಏನಯ್ಯ ಇದೇನಾ ಜನ್ಮ, ಇದೇನಾ ಬದುಕು, ಅಲ್ಲ ಪ್ರಾಣಿಗಳ ಥರ ನೀನು ಬದುಕಿದೆಯಲ್ಲಯ್ಯ, ನಿನ್ನ ಮನುಷ್ಯನಾಗ ಯಾಕೆ ಹುಟ್ಟಬೇಕಿತ್ತು ಅಂತ ಆ ಸಾವು ನಮ್ಮ ಎದುರುಗಡೆ ಮಾತಾಡೋ ಆಗಿರಬಾರ್ದು. ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ಮೇಡಮ್. ಎರಡನೇ ರೀಸನ್ಗೆ ಬಂದರೆ, ದ ಪ್ರೋಗ್ರಾಮಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅವರ್ ಬ್ರೈನ್ಸ್ ಈಸ್ ವೆರಿ ಕರಪ್ಟೆಡ್ ಆರ್ ನೆಗೆಟಿವ್. ಹೇಗಪ್ಪ ಅಂತಂದರೆ, ಒಂದು ಊರು ಅಂದ್ಕೊಳ್ಳಿ, ಒಂದು ಊರಲ್ಲಿ 1000 ಜನ ಇರ್ತಾರೆ. ಆ 1000 ಜನಕ್ಕೂ ಅವರೂರಿನ ನಿಯಮದ ಪ್ರಕಾರ ಹುಟ್ಟಿದ ಮಗುಗೆ ಮೂಗು ಕತ್ತರಿಸೋದು ಅಂದ್ಕೊಳ್ಳೋಣ. ಎಲ್ಲರೂ 1000 ಜನಕ್ಕೂ ಮೂಗಿರಲ್ಲ. ಈಗ ಯಾರೋ ನೀವು ಅಥವಾ ನಾನು ಆ ಊರಿಗೆ ಹೋಗ್ತೇವೆ, ನಮಗೆ ಮೂಗು ಸರಿ ಇರುತ್ತೆ. ಅವರೆಲ್ಲ ನೋಡೋರು ನಮ್ಮನ್ನ ಹೇಗೆ ನೋಡ್ತಾರೆ? ವಿಚಿತ್ರವಾಗಿ ನೋಡ್ತಾರೆ. ಈಗ ವಿಚಿತ್ರ ಅವರ ನಾವ, ಗೊತ್ತಾಗ್ತಿದ್ಯಾ? ಸೊ ಈಗ ಒಂದು ಪ್ರಪಂಚದಲ್ಲಿ ನಾವು ಪಾಸಿಟಿವ್ ಆಗಿ ಹೇಳಿದ್ರು ನೋಡೋರು ಹೇಗಿರ್ತಾರೆ? ಅಥವಾ ನಾನು 100 ಕೋಟಿ ಮಾಡಬೇಕು, ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಸಕ್ಸಸ್ ಆಗ್ತೀನಿ, ತೋರಿಸ್ತೇನೆ ಲೈಫ್ ಏನು ಅಂತಂತೇಳಿ ಅಂತ ಅಂದ್ಕೊಂಡು ಹೊರಟ್ರೆ ನಮಗೆ ಮೂಗಿರೋದು ಬೇರೆಯವರೆಲ್ಲ ಮೂಗಿಲ್ಲದೆ ಇರೋ ರೀತಿಯೇ ನೋಡ್ತಾ ಇರ್ತಾರೆ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ವೆನ್ ಯು ಟೇಕ್ ಅಪ್ ಸರ್ಟನ್ ಡೆಸಿಷನ್ಸ್ ಇನ್ ಯುವರ್ ಲೈಫ್. ನಾಟ್ ಎವ್ರಿಬಡಿ ಈಸ್ ಗೋನ್ ಟು ಬ್ಯಾಕ್ ಯು ಅಪ್ ಬಿಕಾಸ್ ಫಾರ್ ದೆಮ್ ದಟ್ ಈಸ್ ರೈಟ್. ನಾಟ್ ಹ್ಯಾವಿಂಗ್ ಅ ನೋಸ್ ಈಸ್ ರೈಟ್, ಬಟ್ ಫಾರ್ ಅಸ್ ಹ್ಯಾವಿಂಗ್ ನೋಸ್ ಈಸ್ ಸೊ ಬ್ಯೂಟಿಫುಲ್. ಸೊ ಹಾಗಾಗಿ ನೀವು ಮಾಡೋದನ್ನು ನಾವೇನು ಅಂದ್ಕೊಳ್ತೀವೋ ಅದನ್ನು ಮಾಡೋಕ್ಕೆ ಹೊರಟಾಗ ಈ ಬ್ಯಾಡ್ ಪ್ರೋಗ್ರಾಮಿಂಗ್ ಎಲ್ಲ ಬರುತ್ತೆ. ಯಾಕೆ ಬರುತ್ತೆ? ನಾವು ಚಿಕ್ಕ ವಯಸ್ಸಿನಿಂದ ಕೇಳಿಸ್ಕೊಂಡಿರೋದು ನೆಗೆಟಿವ್ ಹೆಚ್ಚು, ನೋಡ್ತಿರೋದು ನೆಗೆಟಿವ್, ಆಲೋಚನೆಗಳು ನೆಗೆಟಿವ್, ಮಾಡೋ ಅಂಥದ್ದು ನೆಗೆಟಿವ್, ತಿನ್ನೋ ಅಂಥದ್ದು ನೆಗೆಟಿವ್. ಪ್ರತಿಯೊಂದು ನೆಗೆಟಿವ್ ತಗೊಳ್ತಾ ಹೋದಾಗ ವಾಟ್ ಯು ಎಕ್ಸ್ಪೆಕ್ಟ್ ದಿ ಔಟ್ಪುಟ್ ಕುಡ್ ಬಿ? ಇಟ್ ಶುಡ್ ಬಿ ನೆಗೆಟಿವ್ ಅಲ್ವಾ? ಸೊ ಎಷ್ಟೋ ಸಲ ಇದು ನೆಗೆಟಿವ್ ಅಂತಲೇ ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ನಾವು ಯಾರು ಸರಿ ಇರ್ತಾರೋ ಅವ್ರನ್ನ ಟೀಕೆ ಮಾಡೋದು ಹೆಚ್ಚಾಗಿರುತ್ತೆ. ಇವ್ರು ಇನ್ನೊಬ್ರೇನೋ ಅನ್ನೋ ರೀತಿಯೇ ಇರುತ್ತೆ. ಸೊ ಹಾಗಾಗಿ ನಥಿಂಗ್ ಟು ವರಿ. ಐ ಮೀನ್ ದಟ್ಸ್ ಹೌ ದ ವರ್ಲ್ಡ್ ಇಸ್ ಲೈಕ್ ದಿಸ್. ಸಿಂಪ್ಲಿ ಪುಟ್ ಐ ವಿಲ್ ಟೆಲ್ ಯು ಈಸಿಲಿ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಒಂದು ಅದ್ಭುತವಾದ ಜಮೀನಪ್ಪ, ನಿಮ್ದು 1 ಎಕರೆ ಇದೆ ಜಮೀನು ಅಂದ್ಕೊಳ್ಳೋಣ, ಇನ್ನೊಂದು 1 ಎಕರೆ ಇದೆ, ಮೇಡಮ್ದು 1 ಎಕರೆ ಇದೆ ಅಂದ್ಕೊಳ್ಳೋಣ. ಆ ಜಮೀನು ನಾನು ಏನು ಮಾಡೋದಿಲ್ಲ, ಹಾಗೆ ಬಿಟ್ಬಿಡ್ತೇನೆ. ಹಾಗೇ ಬಿಟ್ಬಿಟ್ಟೆ ಖಾಲಿ ಅನ್ನೋ ಮಾತ್ರಕ್ಕೆ ಜಮೀನು ಖಾಲಿಯಾಗಿರುತ್ತಾ ಮೇಡಮ್? ಏನಾಗಿರುತ್ತೆ ಮೇಡಮ್? ಹುಲ್ಲು ಕಸ ಕಡ್ಡಿ ಆದರೂ ಬೆಳ್ಕೊಂಡು. ಕರೆಕ್ಟಾ? ನಾನು ಹುಲ್ಲು ಕಸ ಕಡ್ಡಿ ಹಾಕ್ಲಿಲ್ವಲ್ಲ, ಅದೇ ಬೆಳ್ಕೊಳ್ತು. ಸೊ ವೆನ್ ಯು ಲೀವ್ ಯುವರ್ ಮೈಂಡ್, ಈ ರಿಯಲ್ ಎಸ್ಟೇಟ್ನ ಖಾಲಿ ಬಿಟ್ಟಾಗಲೂ ಮುಳ್ಳುಗಳು, ಗಿಡಗಳು, ಪೊದೆಗಳು ಅದು ಇದು ಬೆಳ್ಕೊಳ್ಳುತ್ತೆ. ನಾವು ಹದ ಮಾಡಿ ಗೊಬ್ಬರ ಹಾಕಿ ಸರಿಯಾಗಿ ಕಾಲಕ್ಕೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟು ಪೋಷಣೆ ಮಾಡಿದಾಗ ಮಾತ್ರ ಬೆಳೆ ಬೆಳೆಯೋದಕ್ಕಾಗುತ್ತೆ, ಗೊತ್ತಿರಲಿ. ಸೊ ಹಾಗಾಗಿ ವಾಟ್ಸ್ ಹ್ಯಾಪ್ನಿಂಗ್ ಟು ದಿಸ್ ರಿಯಲ್ ಎಸ್ಟೇಟ್? ಐ ಥಿಂಕ್ ಲಾಟ್ ಆಫ್ ಅಸ್ ಹ್ಯಾವ್ ಲೆಫ್ಟ್ ಇಟ್ ಬ್ಲ್ಯಾಂಕ್, ಜಸ್ಟ್ ಲೈಕ್ ದ್ಯಾಟ್.
ವಿ ಹ್ಯಾವ್ ನಾಟ್ ನರ್ಚರ್ಡ್ ಇಟ್, ವಿ ಹ್ಯಾವ್ ನಾಟ್ ಟೇಕನ್ ಕೇರ್ ಆಫ್ ಇಟ್, ವಿ ಹ್ಯಾವ್ ನಾಟ್ ಟೇಕನ್ ಗುಡ್ ಕೇರ್ ಆಫ್ ಇಟ್. ಸೊ ಹಾಗಾಗಿ ಯಾರೆಲ್ಲ ಈ ಮನಸ್ಸು ಅನ್ನುವ ಪ್ರೋಗ್ರಾಮನ್ನು ಸರಿ ಇಟ್ಕೊಳ್ತಾರೋ, ಸರಿಯಾಗಿ ಟ್ಯೂನ್ ಮಾಡ್ಕೊಳ್ತಾರೋ, ಅವರೆಲ್ಲರೂ ಒಂದು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಎನರ್ಜಿ ದುಡ್ಡಿನ ಎನರ್ಜಿ ಆಗಿರುತ್ತೆ, ಆ ಎನರ್ಜಿ ಶ್ರೀಮಂತಿಕೆ ಎನರ್ಜಿ ಆಗಿರುತ್ತೆ. ಇಂದಲ್ಲ, ಮಾರ್ಕ್ ಮೈ ವರ್ಡ್ಸ್, ಇವತ್ತಲ್ಲ ನಾಳೆ ಒಂದಿನ ನಾವೆಲ್ಲರೂ ಅಂದ್ಕೊಂಡು ಅವರೆಲ್ಲ ಶ್ರೀಮಂತರಾಗ್ತೇವೆ ಅಂದ್ಕೋಬೇಕು. ಐ ಆಮ್ ರಿಚ್ ಅಂದ್ಕೊಳ್ಳೋಕ್ಕೆ ದುಡ್ಡೇನು ಖರ್ಚಾಗೋದಿಲ್ಲ. ನನಗೆ ಏನೇನು ಬೇಕೋ ಅದೆಲ್ಲ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಕ್ಕೆ ಕಾಸೇನು ಖರ್ಚಾಗ್ತಿಲ್ಲ. ಈಗ ನೋಡ್ತಿದ್ದೀರಾ ಈ ವಾಹಿನಿಯಲ್ಲಿ ಏನೂ ದುಡ್ಡು ಖರ್ಚಿಲ್ವಲ್ಲ, ಮಾಡಿ ಹೇಳಿ ನನಗೆ ರಿಸಲ್ಟ್ ಬಂದಿಲ್ಲ ಅಂತಂದರೆ ಶ್ರೀಮಂತರಾಗೇ ಆಗ್ತೀವಿ, ಎಲ್ಲರೂ ಆಗ್ತೀವಿ, ಇದು ಸಾಧ್ಯ. ಓಕೆ ಗುರುಜಿ, ನೀವೀಗ ಬೇರೆಯವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಬೇರೆಯವರು ಹೀಯಾಳಿಸ್ತಾರೆ, ಅವರು ವಿಚಿತ್ರವಾಗಿ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು ಅಂತ. ಆ್ಯಂಡ್ ನಂದು ಮತ್ತೊಂದು ಪ್ರಶ್ನೆ ಏನಂದರೆ, ಎಷ್ಟೋ ಜನ ಅಯ್ಯೋ ಬೇರೆಯವರು ಏನು ಅನ್ಕೊಂಡ್ಬಿಡ್ತಾರಪ್ಪ, ನಾನು ಇದು ಮಾಡೋಕ್ಕಾಗುತ್ತಾ ಇಲ್ವಾ, ಆಗದೆ ಇದ್ದರೆ ಅವ್ರು ಹೀಯಾಳಿಸ್ಬಿಡ್ತಾರೆ, ಸೊ ಬೆಟರ್ ನಾನೇನು ಮಾಡಿದೆ, ಏನೋ 9 to 6 ಜಾಬ್ ಮಾಡ್ತಾ ಇದ್ದೀನಿ, ದುಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ಇದ್ದುಬಿಡೋಣ, ಸುಮ್ಮನೆ ಆಗದೆ ಇರೋದಕ್ಕೆ ಕೈ ಹಾಕೋದು ಯಾಕೆ, ಬೇರೆಯವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂತ ನಮಗಿಂತ ನಾವು ಬೇರೆಯವ್ರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತೀವಿ. ಸೊ ಅಂಥವರಿಗೆ ನೀವೇನು ಹೇಳ್ತೀರಾ? ಸೊ ಹಾಗಾಗಿ ಯಾರ್ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಿರ್ತೀವೋ ಅವರು ಇವೆಂಚುವಲಿ ನಾವೇನು ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಓನ್ಲಿ ವೆನ್ ಯು ಆರ್ ಡಿಫ್ರೆಂಟ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಒಂದು ವೇಳೆ ಚಿನ್ನನೂ ಸಹ, ಬಂಗಾರನೂ ಸಹ ತರಕಾರಿ ಅಷ್ಟೇ ಸಲೀಸಾಗಿ ಎಲ್ಲರಿಗೂ ಸಿಕ್ಕಿದ್ದಿದ್ರೆ ಚಿನ್ನಕ್ಕಿರೋ ಬೆಲೆ ಇರ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಯು ಆರ್ ಯುನೀಕ್, ವಿ ಆರ್ ನಾಟ್ ಆ್ಯನಿಮಲ್ಸ್. ನಾವು ಸಹಜವಾಗಿ ಬೇರೆ ಪ್ರಾಣಿ ಪಕ್ಷಿಗಳ ರೀತಿ ಅಲ್ಲ, ನಾವು ತುಂಬ ಡಿಫ್ರೆಂಟು. ಸೊ ನಮಗೆ ಆ ಸ್ವೇಚ್ಛೆ ಅನ್ನುವಂಥದ್ದು, ಫ್ರೀಡಮ್ ಅನ್ನುವಂಥದ್ದು ಆ ಭಗವಂತ ಪರಮಾತ್ಮ ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ವಿಭಿನ್ನವಾಗಿರಬೇಕು. ಅಲ್ಲ, ಯಾಕೆ ಇರಬಾರ್ದು? ಅಲ್ಲ, ಒಳ್ಳೆಯದಕ್ಕೋಸ್ಕರ ಇರಬೇಕು ಅಂತಲ್ವ ಹೇಳ್ತಿರೋದು. ಯಾರೆಲ್ಲ ಈ ಒಂದು ಸಮಾಜಕ್ಕೆ ಎದುರಿ ಅಥವಾ 4 ಜನ ಏನು ಅಂದ್ಕೊಳ್ತಾರೋ, ನನ್ನ ರಿಲೇಷನ್ಸು, ಫ್ರೆಂಡ್ಸು, ಅವ್ರಿವ್ರು ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡೋರು, ಬಡ ಮನಸ್ಥಿತಿ ಉಳ್ಳವರು, ಅದನ್ನು ನಾನು ಚಿಲ್ಲರೆ ಬುದ್ಧಿ ಅಂತಂತ ಒಂದೊಂದು ಸಲ ಹೇಳ್ತಿರ್ತಾನೆ. ಸೊ ಅದೆಲ್ಲ ಬಿಟ್ಟಾಗ ಮಾತ್ರ ಸೊ ನಾವು ಉತ್ತಮಕ್ಕೆ ಅಥವಾ ದುಡ್ಡಿಗೆ, ಶ್ರೀಮಂತಿಕೆಗೆ ಹೋಗೋದಕ್ಕೆ ಸಾಧ್ಯ. ನೀವು ನೆನ್ನೆಗಳ ಥರನೇ ಇವತ್ತು ಇರ್ತೀರ ಅಂತಂದರೆ ಇಲ್ಲಿ ತನಕ ಏನು ಸಿಕ್ಕಿದೆಯೋ ಅದೇ ಇನ್ನು ಮುಂದಕ್ಕೂ ಸಿಗುತ್ತೆ. ಇಫ್ ಯು ವಾಂಟ್ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ, ಯು ಗಾಟ್ ಟು ಬಿ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾಗಿ ಇವತ್ತಿನ ನನ್ನ ಆಲೋಚನೆಗಳು, ನನ್ನ ಕಾರ್ಯಗಳು ವಿಭಿನ್ನವಾದಾಗ ನಾಳೆ ಬರುವ ನನಗೆ ಒಂದು ರಿಸಲ್ಟ್ ಏನಿದೆಯೋ ಅದು ವಿಭಿನ್ನವಾಗಿ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಇನ್ವೇರಿಯಬಲ್. ನಾವು ಶ್ರೀಮಂತರಾಗಬೇಕಂತಂದರೆ ಬದಲಾವಣೆ ಆಗಲೇಬೇಕು. ಸೊ ಬದಲಾವಣೆ, ಗೊತ್ತಾ ಗುರುಜಿ, ಎಸ್ ಮೇಡಮ್, ಸಾಧನೆ ಮಾಡಿದಾದ್ಮೇಲೆ ಆ 4 ಜನಕ್ಕೆ ಹೇಳಿದ್ರೆ ಬೆಟರು. ಮಾಡಕ್ಕಿಂತ ಮುಂಚೆ ಹೇಳ್ಕೊಡೋದು ಬೇಡ ಅಂತ ಹೇಳೋದು ಅವಶ್ಯಕತೆನೂ ಇಲ್ಲಲ್ಲ ಮೇಡಮ್. ನನ್ನ ಸಾಧನೆ ನನ್ನ ಒಂದು ಸಂತೋಷಕ್ಕೆ, ಯಾರೋ 4 ಜನಕ್ಕೆ ಮೆಚ್ಚಿಸೋದಕ್ಕೋ ಅಥವಾ ಅವ್ರಿಗೆ ತೋರಿಸ್ಬೇಕು ಅನ್ನೋದು. ಜನ ಈಗ ಅವ್ರಿಗಿಂತ ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇರೋರು ಹೆಚ್ಚು. ಅದೇ ನಮಗೆ ಹಾಗೆ ಕಾಣಿಸ್ತಿರುತ್ತೆ. ದೇರ್ ಆರ್ ಲಾಟ್ ಆಫ್ ಗುಡ್ ಪೀಪಲ್, ಅವರು ಸೌಂಡ್ ಮಾಡ್ತಿರಲ್ಲ, ನಮ್ಗೆ ಈಸಿಯಾಗಿ ಕಾಣಿಸ್ತಿರಲ್ಲ. ಪ್ರಾಬಬ್ಲಿ ನಾವು ನೆಗೆಟಿವಿಟಿ ನಮ್ಮಲ್ಲಿ ಹೆಚ್ಚಿದ್ದಾಗ ನಮಗೆ ಕಾಣಿಸೋರು ಇಂಥವ್ರೆ ಕಾಣಿಸ್ತಿರ್ತಾರೆ. ನಾವು ಹೆಚ್ಚು ಪಾಸಿಟಿವಿಟಿ ಆದಾಗ ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್. ತುಂಬ ಒಳ್ಳೆ ಜನ ಇದ್ದಾರೆ, ಪ್ರಪಂಚ ತುಂಬ ಅದ್ಭುತವಾಗಿದೆ. ಅವ್ರು ಯಾರು ಈ ರೀತಿ ಸದ್ದು ಮಾಡೋದು, ತೋರಿಸ್ಕೊಳ್ಳೋದು, ಇನ್ನೊಂದು ಏನೋ ಯಾರಿಗೋ ಪ್ಲೀಸ್ ಮಾಡೋದು ಅಂಥದ್ದೇನು ಇರೋದಿಲ್ಲ. ದೇ ಆರ್ ಹ್ಯಾಪಿ, ದೇ ಅಚೀವಿಂಗ್, ದೇ ಆರ್ ವೆರಿ ಹ್ಯಾಪಿ ವಿತ್ ಇನ್ ದೆಮ್ಸೆಲ್ಸ್. ಆ ರೀತಿ ನಾವು ಆಗಬೇಕು. ಎಸ್ ಮೇಡಮ್. ಈಗ ಓಕೆ, ಅವರು ಬಿಸ್ನೆಸ್ ಏನೋ ಮಾಡ್ತಾ ಇರ್ತಾರೆ, ಸಾಧನೆ ಮಾಡಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಸೊ ಒಂದೊಂದು ಮಾತುಗಳು ಕೂಡ ಬರುತ್ತೆ. ಸೊ ಯಾರ್ದೋ ಕಣ್ಣು ಬಿದ್ದು ಅವನು ಅಷ್ಟು ಮಟ್ಟಿಗೆ ದುಡ್ದಿದ್ದ, ಬಟ್ ಎಲ್ಲ ಹಾಳಾಗೋಯ್ತು. ಸೊ ಯಾರ್ದೋ ಕಣ್ಣಿನ ದೃಷ್ಟಿಯಿಂದ ಈ ರೀತಿ ಆಗೋಯ್ತು ಅಂತಾರಲ್ಲ ಗುರೂಜಿ, ಅದು ನಿಜಾನಾ? ಅದು ಕೆಲವರಿಗೆ ಅಗೇನ್ ಇಟ್ ಈಸ್ ಪಾಸಿಬಲ್. ಅದು ಆಗುತ್ತೆ. ಅದು ಮತ್ತೆ ನಿಮ್ಮ ಕರ್ಮ ಇದ್ರೆ ಮಾತ್ರ. ನಿಮಗೆ ಎಲ್ಲವನ್ನೂ ಕೊಟ್ಟು ಮತ್ತೆ ಎಲ್ಲ ಕಿತ್ಕೊಳ್ಳೋದು ಅಂತಾರೆ ಅದನ್ನು. ಸೊ ಅದು ಆಗುತ್ತೆ. ನಿಮಗೆ ಫಸ್ಟು ಎವ್ರಿಥಿಂಗ್ ಗುಡ್ ಪ್ಲೆಸೆಂಟ್ ಅನ್ನೋದು ಆಗಬೇಕು. ಆಗ ಮತ್ತೆ ಹೊರಟೋಗ್ಬೇಕು. ಯಾಕಂತಂದರೆ ನಾವು ಇಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾರಿಗೋ ಒಬ್ಬರಿಗೆ ಗೊತ್ತಿಲ್ಲದೆ ಮಾಡಿರ್ತೇವೆ. ಸೊ ಅದನ್ನು ನಾವು ಅನುಭವಿಸ್ಬೇಕಲ್ವಾ. ನಥಿಂಗ್ ಹ್ಯಾಪನ್ಸ್ ಜಸ್ಟ್ ಲೈಕ್ ದ್ಯಾಟ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಮೇಡಮ್. ಇವತ್ತು ನೀವು ಇಲ್ಲಿ ಯಾಕೆ ಇದ್ದೀರಾ, ನಾನು ಯಾಕೆ ಇಲ್ಲಿದ್ದೀನಿ, ನಾವೆಲ್ಲ ಬೆಂಗಳೂರಲ್ಲಿ ಯಾಕೆ ಇದ್ದೀವಿ, ಯಾಕೆ ಕರ್ನಾಟಕದಲ್ಲಿದ್ದೀವಿ, ಯಾಕೆ ಇಂಡಿಯಾದಲ್ಲಿದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಇರುತ್ತೆ. ನಿಜ. ಸೊ ಹಾಗಾಗಿ
for every situation that we are seeing today would have had some reason behind long time back, just that we don't know. ನಮ್ಗೆ ಗೊತ್ತಿಲ್ಲ ಅಷ್ಟೇ ಏಕೆ ಅಂತಂತೇಳಿ. ಅದಕ್ಕೋಸ್ಕರ ಹೇಳ್ತಿರೋದು, ಇವತ್ತಿನಿಂದ ಆದರೂ ಕಾನ್ಷಿಯಸ್ ಆಗಿ ಒಳ್ಳೇದು ಮಾಡ್ತಾ ಹೋಗಬೇಕು. ಯದ್ಭಾವಂ ತದ್ಭವತಿ. ನಾವು ಏನನ್ನು ಇನ್ನೊಬ್ಬರಿಗೆ ಕೋರ್ತೇವೋ ಅದೇ ನಮಗೆ ಯಥೇಚ್ಛವಾಗಿ ಸಿಕ್ಕುವಂಥದ್ದು ಅಂತೇಳಿ ನೇಚರ್ ನಿಯಮನೇ ಹಾಗೆ. ಸೊ ಹಾಗಾಗಿ ನಾವು ಕೊಡುವಂಥದ್ದು ಕಾನ್ಷಿಯಸ್ ಆಗಿ ಒಳ್ಳೆಯದೇ ಕೊಟ್ಟಿರಬೇಕು, ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು. ಎಸ್ ಮೇಡಮ್, ಒಳ್ಳೇದೇ ಕೊಡಬೇಕು ಆ್ಯಂಡ್ ನೆಗೆಟಿವ್ ಯೋಚನೆ ಮಾಡಬಾರ್ದು. ಸೊ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇದ್ರೆ ಸೊ ನಮಗೂ ಕೂಡ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ. ಖಂಡಿತ ಹಾಗೆ ಆಗುತ್ತೆ, ಆಗಲೇಬೇಕು. ನಿಜ. ಎಸ್ ಗುರುಜಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಶ್ವತಂತ್ರ, ನಿಮ್ಮ ಮಂತ್ರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು. ಹಣ ಬರೋದಕ್ಕೆ, ಇರುವಂತಹ ಹಣವನ್ನು ಸೇಫ್ ಆಗಿ ಕೂಡಿಟ್ಕೊಳ್ಳೋದಕ್ಕೆ ಇವತ್ತಿನ ತಂತ್ರ ಏನು ಗುರುಜಿ? ಎಸ್ ಹೇಳ್ತೇನೆ ಮೇಡಮ್. ನಿಮಗೆ ತುಂಬ ಜನಕ್ಕೆ ಇದು ವಿಚಿತ್ರ ಅನ್ನಿಸಿದ್ರು ಇದು ತುಂಬ ಸತ್ಯ. ದುಡ್ಡು ನಾವೆಲ್ಲಿ ಇಡ್ತೇವೆ? ಮಾಮೂಲಾಗಿ ನಾವೆಲ್ಲ ಇಡುವಂಥದ್ದು ನಮ್ಮ ವ್ಯಾಲೆಟ್, ಪರ್ಸಲ್ಲಿ ಇಡ್ತೀವಲ್ವಾ. ಈ ಪರ್ಸ್ ಹೇಗಿರಬೇಕು? ನಾರ್ಮಲಾಗಿ ನೀವು ಬಡ ಮನಸ್ಥಿತಿ ಉಳ್ಳವರ ಪರ್ಸನ್ನು ನೀವು ವ್ಯಾಲೆಟನ್ನು ನೋಡಿದ್ರೆ ಅದು ಚೆನ್ನಾಗಿರಲ್ಲ, ಹರಿದೋಗಿರುತ್ತೆ. ಅಥವಾ ಪರ್ಸ್ ಒಳಗಡೆ ಯಾವುದ್ಯಾವುದೋ ಕೆಲಸಕ್ಕೆ ಬಾರದ ಬಿಲ್ಸು, ಅದು ಇದು ಎಲ್ಲ ಇಟ್ಟಿರ್ತವೆ. ಈಗ ಜಸ್ಟ್ ಇಮ್ಯಾಜಿನ್, ಲಕ್ಷ್ಮಿ ಇರೋವಂಥ ಜಾಗ, ಇಲ್ಲಿ ದೇವರಿರೋವಂಥ ಜಾಗ. ದೇವರಿರೋ ಜಾಗನ ಹೇಗಿಟ್ಟಿರಬೇಕು ನಾವು? ನಮ್ಮ ಮನೆ ಒಳಗಡೆ ಅಥವಾ ದೇವಸ್ಥಾನದಲ್ಲಿ ಗರ್ಭಗುಡಿ ಹೇಗಿರುತ್ತೋ ಅದೇ ಶುಚಿತ್ವ, ಅದೇ ಒಂದು ಸ್ಥಾನವನ್ನು ನಮ್ಮ ಈ ಲಕ್ಷ್ಮಿ ಇರೋಂಥ ಜಾಗಕ್ಕೂ ಕೊಟ್ಟಿರಬೇಕು. ಬ್ರ್ಯಾಂಡೆಡ್ ಪರ್ಸ್ ಆಗಿರಬೇಕು, ಆ ಪರ್ಸು ನೀಟಾಗಿರಬೇಕು. ಆ ಪರ್ಸಲ್ಲಿ ವೆರಿ ಇಂಪಾರ್ಟೆಂಟು 9,000 ಮಿನಿಮಮ್ ದುಡ್ಡು ಯಾವತ್ತೂ ಇರಬೇಕು. ಯಾವತ್ತೂ ಎಷ್ಟಿರಬೇಕು? 9,000. ಇದು ಮ್ಯಾಂಡೇಟ್ರಿ, ಗೊತ್ತಿರಲಿ. ಏಕೆ ಅಂತ ನಾನು ವರ್ಕ್ಶಾಪಲ್ಲಿ ಡೀಟೇಲಾಗಿ ಹೇಳ್ತೇನೆ. ಇದರಿಂದ ಮ್ಯಾಜಿಕ್ ಆಗುತ್ತೆ. ಎಲ್ಲರೂ ನೀವು ಸಾಲ ಇದೆ ಅಂದ್ಕೊಳ್ಳಿ, ಇನ್ನೂ ಸಾಲ ಮಾಡಿ ದುಡ್ಡು ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಪರ್ಸಲ್ಲಿ ಇಡೋಕೆ ಹೇಳಿರೋದು, ಇನ್ಯಾರ್ದು ಪರ್ಸಲ್ಲಲ್ಲ. ಸೊ ನಿಮ್ಮ ಪರ್ಸಲ್ಲಿ 9,000 ಇರಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಈ ದುಡ್ಡಿನ ಜೊತೆ ಮಾತಾಡಬೇಕು. ದುಡ್ಡಿಗೆ ಒಂದು ಫ್ರೇಗ್ರೆನ್ಸ್ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ಬ್ಯೂಟಿಫುಲ್ ಅಥವಾ ಎಕ್ಸಲೆಂಟ್ ಸ್ಮೆಲ್ ಏನಾದರೂ ಇದ್ದರೆ ಆ ಸ್ಮೆಲ್, ದಿಸ್ ಅ ಸ್ಮೆಲ್ ಆಫ್ ಮನಿ. ಆ ಮನಿದ ಸ್ಮೆಲ್ ನೋಡಬೇಕು. ಇದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ವಲ್ಲ ಲಾಸ್ಟ್ ಎಪಿಸೋಡಲ್ಲಿ, ಲವ್ವರ್ ಅಂತ ಹೇಳಿದ್ವಲ್ಲ. ಬಿಕಾಸ್ ಈ ಎಲ್ಲವನ್ನೂ ಅನುಭವಿಸೋಕ್ಕೆ. ಇನ್ಫ್ಯಾಕ್ಟ್ ಈ ಡ್ರೆಸ್ ಹಾಕಿದ್ದೀನಿ, ಈ ಡ್ರೆಸ್ಸಿಗೆ ಕಾರಣ ಈ ದುಡ್ಡೇ ಅಲ್ವಾ. ವಾಚ್ ಕಟ್ಕೊಂಡಿದ್ದೀವಿ, ಇದಕ್ಕೂ ದುಡ್ಡೇ ಅಲ್ವಾ. ಇವತ್ತು ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ, ಅದಕ್ಕೂ ದುಡ್ಡೇ ಅಲ್ವಾ. ಸೊ ಪ್ರತಿಯೊಂದಕ್ಕೂ, ಇವತ್ತು ನಾನು ಕೂತ್ಕೊಂಡಿದ್ದೀನಿ ಇಲ್ಲಿ, ಊಟ ಮಾಡೋದಕ್ಕೂ ದುಡ್ಡೇ ಬೇಕಿತ್ತಲ್ವ. ನನ್ನ ನೆಟ್ಟಿಗೆ ಮಲಗೋದಕ್ಕೂ, ಸಮಾಧಾನವಾಗಿರೋದಕ್ಕೂ, ಇಲ್ಲಿ ತನಕ ಬದುಕಿರೋದಕ್ಕೂ ದುಡ್ಡೇ. ಎಲ್ಲರಿಗೂ ಅದು ಸಹಜವಾಗಿ. ಈ ದುಡ್ಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಾವು. ಸೊ ಹಾಗಾಗಿ ಎವ್ರಿ ಮಾರ್ನಿಂಗ್ ಆ್ಯಸ್ ಯು ವೇಕ್ ಅಪ್ ಆ್ಯಂಡ್ ಆ್ಯಸ್ ಯು ಗೋ ಟು ಸ್ಲೀಪ್, ಈ ದುಡ್ಡಿಗೆ ಡೀಪ್ ಒಂದು ಮುತ್ತು ಕೊಡಬೇಕು. ಹೇಗೆ? ಐ ಲವ್ ಯು, ಐ ರಿಯಲಿ ಲವ್ ಯು, ಯು ಹ್ಯಾವ್ ಟು ಬಿ ವಿತ್ ಮೀ, ಯು ಜಸ್ಟ್ ಅಮೇಝಿಂಗ್. ಅಟ್ಲೀಸ್ಟ್ ಈ ಒಂದು ಕ್ವಾಂಟಮ್ ಜಗತ್ತಲ್ಲಿ ಇಲ್ಲದೇ ಇದ್ದರೂ ಈ ಭೌತಿಕ ಜಗತ್ತಿಗೆ ನಿನ್ನ ಅವಶ್ಯಕತೆ ಹೆಚ್ಚಿದೆ. ನನ್ನ ಜೊತೆ ಇರು, ನಾನು ಒಳ್ಳೆಯವನು. ಒಳ್ಳೆಯವ್ರ ಜೊತೆ ದುಡ್ಡು ಹೆಚ್ಚಿದ್ರೆ ಮಿರಕಲ್ಸ್, ಅದ್ಭುತಗಳು ನಡೆಯುತ್ತೆ. ಸಮಾಜಕ್ಕೆ ಒಳ್ಳೆಯವರು ಶ್ರೀಮಂತರಾಗೋದು ಬೇಕಿದೆ. ಸೊ ಹಾಗಾಗಿ ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೇನೆ. ಐ ಲವ್ ಯು ಸೋ ಮಚ್. ಪ್ರತಿದಿನ ಮಾಡಬೇಕು. ಮಲಗೋಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ. ಸೊ ಇಟ್ಸ್ ವಾಟ್ಸ್ ಹ್ಯಾಪ್ನಿಂಗ್ ಈಸ್, ಎವ್ರಿ ಥಾಟ್, ನಮ್ಮ ಪ್ರತಿ ಆಲೋಚನೆಗಳು ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ ಮತ್ತು ಒಂದು ವೈಬ್ರೇಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ನನಗೆ ನಿಮ್ಮ ಬಗ್ಗೆ ಒಂದು ಅಭಿಮಾನ ಇದೆ ಅಂದ್ಕೊಳ್ಳಿ, ದರ್ ಈಸ್ ಸರ್ಟನ್ ಫ್ರೀಕ್ವೆನ್ಸಿ, ವೈಬ್ರೇಷನ್ ಆ್ಯಂಡ್ ಎನರ್ಜಿ. ಸಪೋಸ್ ನಾನು ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂದ್ಕೊಳ್ಳಿ, ಅಲ್ಲೂ ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್. ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾರೋ ಒಬ್ಬರು ನಮ್ಗೆ ಇಷ್ಟ ಆಗ್ತಿಲ್ಲ, ಒಂಥರ ಅವರಿದ್ದರೆ ಇರಿಟೇಷನ್ ಆಗುತ್ತೆ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಆ ಭಾವನೆಗಳಲ್ಲೇ ಅರ್ಥ ಆಗ್ಬಿಡುತ್ತೆ ಮನುಷ್ಯರಿಗೆ ಸಹಜವಾಗಿ. ಸೊ ಹಾಗಾಗಿ ದುಡ್ಡಿಗೂ ಒಂದು ವೈಬ್ರೇಷನ್ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಬಿಕಾಸ್ ಇದೆಲ್ಲವೂ ಸೃಷ್ಟಿಯಾಗಿರೋದು ದೇವರೇ, ಯೂನಿವರ್ಸೇ, ವಿಶ್ವವೇ ಸೃಷ್ಟಿ ಮಾಡಿರೋದಕ್ಕೆ ಯಾವುದಕ್ಕೆ ನಾವು ಪ್ರೀತಿ ಕೊಡ್ತೇವೋ ಅದು ನಮ್ಮನ್ನು ಹಿಂತಿರುಗಿ ಪ್ರೀತಿ ಮಾಡುತ್ತೆ. ಸೊ ಇದನ್ನು ಮಾಡಿ ಅದ್ಭುತವಾದಂಥ ವಿಶ್ವತಂತ್ರ ಮಂತ್ರ. ಸೊ ಯಾರೆಲ್ಲ ದುಡ್ಡಿಗೆ ಮರ್ಯಾದೆ ಕೊಡ್ತಾರೋ ದುಡ್ಡು ಸಹ ನಮಗೆ ಮರ್ಯಾದೆ ಕೊಡುತ್ತೆ, ಗೊತ್ತಿರಲಿ. ತುಂಬ ಸಲ ನಾವು ಹೇಳಿರ್ತೇವೆ ನನ್ನ ಟೈಮೇ ಸರಿ ಇಲ್ಲ ಅಂತೇಳಿ, ತುಂಬ ಸಲ ಅಂದಿರ್ತೀವಿ. ಅಂಥವ್ರಿಗೆಲ್ಲ ಒಂದು ಕ್ವೆಶನ್ನು, ನೀವು ಟೈಮ್ಗೆ ಎಷ್ಟು ಸರಿ ಇದ್ರಿ? ಅಲ್ಲ, ನಿಮಗೆ ಟೈಮ್ ಸರಿ ಇಲ್ಲ, ಕರೆಕ್ಟು. ನೀವು ಟೈಮ್ಗೆ ಸರಿ ಇದ್ರಾ?
ದುಡ್ಡು ನನ್ನ ಹತ್ರ ಬರ್ತಿಲ್ಲ ಕರೆಕ್ಟು. ನೀವೆಷ್ಟು ದುಡ್ಡಿಗೆ ಸರಿ ಇದ್ರಿ, ದುಡ್ಡನ್ನು ಎಷ್ಟು ಪ್ರೀತಿ ಮಾಡಿದ್ರಿ, ಎಷ್ಟು ಜೋಪಾನ ಮಾಡಿದ್ರಿ. ಪ್ರೀತಿ ಮಾಡೋರು ಯಾರೂ ಹೇಗಂದರೆ ಹಾಗೆ ಉದಾತ್ತವಾಗಿ ಖರ್ಚು ಮಾಡೋದಿಲ್ಲ, ಲೆಕ್ಕ ಹಿಡದೇ ಇರೋದಿಲ್ಲ, ಸುಮ್ಮನೆ ಯಾರ್ಯಾರಿಗೋ ಸುಖ ಸುಮ್ಮನೆ ಕೊಡೋದಿಲ್ಲ. ಪ್ರೀತಿ ಅಂತಂದರೆ ಜೋಪಾನ, ಪೊಸೆಸಿವ್ನೆಸ್ ಇರುತ್ತೆ. ನನಗೆ ಯಾರೋ ತುಂಬ ಇಷ್ಟ ಅಂದ್ಕೊಳ್ಳಿ, ನಾನು ಬಿಟ್ಕೊಡೋದೇ ಇಲ್ಲ. ಇನ್ನೊಬ್ರು ಮಾತಾಡಿದ್ರು ನನಗೆ ಅಯ್ಯೋ ಅವ್ರು ಮಾತಾಡಬಾರ್ದು, ಇನ್ನೊಬ್ರು ಏನಾದರೂ ಮುಟ್ಬಿಟ್ರೆ ಅಷ್ಟೇ ನನಗಾಗೋದು, ಇನ್ನೊಬ್ರು ಗಿಫ್ಟ್ ಕೊಟ್ಬಿಟ್ರೆ ಇನ್ನು ಮುಗೀತು ಅಷ್ಟೇ ಕತೆ, ಕಿತ್ತಾಡ್ಬಿಡ್ತೀವಿ. ನನ್ನ ಲವರ್ ಅಲ್ವಾ, ನನ್ನ ಲವರ್ ನಾವು ಯಾಕೆ ಮಾತಾಡಬೇಕು ಅಂತ. ದಟ್ ಈಸ್ ಪೊಸೆಸಿವ್ನೆಸ್. ಅದೇ ರೀತಿ ಪೊಸೆಸಿವ್ನೆಸ್ ದುಡ್ಡಿನ ಮೇಲೆ ನಮಗಿಲ್ಲ, ಅದಕ್ಕೋಸ್ಕರ ದುಡ್ಡು ಇಲ್ತಿಲ್ಲ. ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಹಾಗಾಗಿ ಆ ಪೊಸೆಸಿವ್ನೆಸ್ ಇರಲಿ, ಆ ಪ್ರೀತಿ ಇರಲಿ, ಖಂಡಿತ ದುಡ್ಡು ನೀವು ಸುಮ್ಮನೆ ಅಂದ್ಕೊಳ್ತೀರಿ ಬರ್ತಾ ಇರುತ್ತೆ. ಅಂದ್ಕೊಂಡ್ರೆ ಬರುತ್ತೆ ಅಂತ ಗೊತ್ತಿರಲಿ, ಅಂದ್ಕೊಳ್ಳಿ. ಪ್ಲೀಸ್ ಥಿಂಕ್ ಇನ್ ಯುವರ್ ಬ್ರೈನ್ಸ್. ಯು ನೀಡ್ ನಾಟ್ ಆ್ಯಕ್ಟ್. ತುಂಬ ಆ್ಯಕ್ಷನ್ ಏನು ಅವಶ್ಯಕತೆ ಇಲ್ಲ. ಒಂದು ಸಲ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಆಪರ್ಚುನಿಟಿ ಸೃಷ್ಟಿ ಆಗ್ತಾ ಹೋಗುತ್ತೆ, ತಾನಾಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ಕೊಳ್ಳಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಅದು ಕೂಡ ಬ್ರ್ಯಾಂಡೆಡ್ ಪರ್ಸ್ ಆಗಿರಬೇಕು ಅಂತ. ಜೊತೆಗೆ ಪರ್ಸಲ್ಲಿ ದುಡ್ಡು ಮಾತ್ರ ಇಡಬೇಕಾ, ಅಥವಾ ಈಗ ಗೊತ್ತಲ್ವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಅದು ಇದು ಕಾರ್ಡ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಸೊ ಅದೆಲ್ಲ ಇಟ್ಕೋಬಾರ್ದಾ ಹಾಗಿದ್ರೆ? ಕ್ರೆಡಿಟ್ ಕಾರ್ಡ್ ನಮಗೆ ಅವಶ್ಯಕತೆ ಇಲ್ಲ. ಸೊ ಕ್ರೆಡಿಟ್ ಕಾರ್ಡ್ ಬೇಡ. ಅದು ತುಂಬ ಏನೋ ಬುದ್ಧಿವಂತಿಕೆ ಇದ್ರೆ ಮಾತ್ರ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ. ಸೊ ಕ್ರೆಡಿಟ್ ಕಾರ್ಡ್ ಬೇಡ, ಡೆಬಿಟ್ ಕಾರ್ಡ್ ಡೆಫಿನೆಟ್ ಆಗಿ ಅಂದ್ರೆ ಇಟ್ಕೋಬೇಕು. ದುಡ್ಡಿನ ಜೊತೆಗೆ ಬೇರೆನೆಲ್ಲ ಇಟ್ಕೋಬಹುದು, ಇಟ್ಕೋಬಾರ್ದು? ಐ ಮೀನ್ ಕಾರ್ಡ್ಸ್ ನಮ್ಗೆ ಬೇಕಿರೋದು ಇಟ್ಕೋಬೋದು. ಸಪೋಸ್ ಕೆಲವ್ರಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಇದೆಲ್ಲ ಅವಶ್ಯಕತೆ ಇರುತ್ತೆ. ಅವಶ್ಯಕತೆ ಇರೋದು ಇಟ್ಕೋಬೇಕು. ಅನವಶ್ಯಕವಾಗಿ ಏನೇನೋ ಇರುತ್ತೆ, ಅದು ಬೇಡ ಅಂತ ಅಷ್ಟೇ. ಓಕೆ. ಎಸ್ ಮೇಡಮ್. ಎಸ್ ಗುರುಜಿ, ನಿಜಕ್ಕೂ ಕೂಡ ನಿಮ್ಮ ಈ ತಂತ್ರ ಮಂತ್ರಗಳು ಕೇಳೋದಕ್ಕೂ ಚೆನ್ನಾಗಿದೆ. ಸೊ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ವೀಕ್ಷಕರಿಗೂ ಕೂಡ ಅನ್ಕೋತಾ ಇದ್ದಾರೆ. ಟ್ರೈ ಮಾಡಿ ನೋಡೋಣ. ಅನ್ಕೊಳ್ಳೋದಕ್ಕೆ ಏನು ದುಡ್ಡು ಕೊಡಬೇಕಾ? ಸೊ ಅನ್ಕೊಂಡ್ರೆ ದುಡ್ಡು ಬರುತ್ತೆ ಅಂದರೆ ಅನ್ಕೊಳ್ಳೋದಕ್ಕೆ ತಪ್ಪೇನಿಲ್ಲ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ ನಮ್ಮ ವೀಕ್ಷಕರಿಗೆ ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.